ಸ್ವಾಮಿ ಕೇಸ್ ಏನಿದೆ ಡಿ ಗ್ಯಾಂಗ್ಗೆ ಈಗ ಮತ್ತೊಂದಿಷ್ಟು ಸಂಕಟ. ಕಾರಣ ಏನು ಅಂದ್ರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಇದನ್ನ ಹೋಗುವಂತಹ ಸಾಧ್ಯತೆ ಇದೆ. ಕಾನೂನು ಇಲಾಖೆ ಮತ್ತು ಎಜಿಯಿಂದ ಇವತ್ತು ಅಭಿಪ್ರಾಯ ಸಲ್ಲಿಕೆ ಸಾಧ್ಯತೆ ಇದೆ. ಎರಡೂ ವರದಿಯನ್ನು ಆಧರಿಸಿ ಕಲಬುರಗಿ ಕ್ಯಾಬಿನೆಟ್ನಲ್ಲಿ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ದರ್ಶನ್ ಪ್ರಕರಣದಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಸರ್ಕಾರ ಮಟ್ಟದಲ್ಲಿ ಗಂಭೀರ ಚಿಂತನೆಯನ್ನ ಮಾಡ್ತಾ ಇದ್ರೆ ಒಂದು ರೀತಿಯಾಗಿ ಒಳ್ಳೇದೇ. ಇಂಥ ಪ್ರಕರಣಗಳು ಬೇಗ ಇತ್ಯರ್ಥ ಆಗ್ಬಿಟ್ರೆ ಒಂದಿಷ್ಟು ವಿಶ್ವಾಸಗಳು ಜನರಲ್ಲಿ ಕೂಡ ಬರುತ್ತೆ. ಇಲ್ಲ 5-5 ವರ್ಷ 10 ವರ್ಷ ಆಗ್ತಾ ಇದ್ರೆ ಬಿಡು, ಇದರಲ್ಲಿ ಏನು ಯಾವಾಗಿದ್ರು ಕೂಡ ರಕ್ಷಣೆ ದೊಡ್ಡವ್ರಿಗೆ ಇದ್ದಿದ್ದೆ ಅನ್ನುವಂಥದ್ದು ಬರುತ್ತೆ. ಸೊ ಹಾಗಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೂಲಕವಾಗಿ ಬೇಗ ಇದಕ್ಕೆ ಇತ್ಯರ್ಥ ಮಾಡಿ ಒಂದು ಟೈಮ್ ಫಿಕ್ಸ್ ಅನ್ನ ಮಾಡಿಕೊಂಡು, ಯಾಕಂದ್ರೆ ಈಗ ಏನೇನು ಸಿಗಬೇಕಾಗಿದ್ದು ಎಲ್ಲ ದಾಖಲೆಗಳು ಸಿಕ್ಕಿದೆ, ಅದಕ್ಕೆ ತಕ್ಕಂಗೆ ವಾದ ಪ್ರತಿವಾದಕ್ಕೆ ಒಂದಿಷ್ಟು ಟೈಮನ್ನು ಕೊಟ್ಟರೆ ಆಗೋಗುತ್ತೆ. ಸೊ ಕಲಬುರಗಿ ಕ್ಯಾಬಿನೆಟ್ನಲ್ಲಿ ಕ್ಲೈಮ್ಯಾಕ್ಸ್ ಹೊರಬೀಳುವಂಥ ಸಾಧ್ಯತೆ ಇದೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ನಗರ ಪೊಲೀಸ್ ಆಯುಕ್ತರು ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಗೃಹ ಮತ್ತು ಕಾನೂನು ಇಲಾಖೆ ಎಜಿ ಅಭಿಪ್ರಾಯವನ್ನು ಆಧರಿಸಿ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಕಾನೂನು ಇಲಾಖೆಯಿಂದ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಅಭಿಪ್ರಾಯ ಸಲ್ಲಿಕೆ ಸಾಧ್ಯತೆ ಇದೆ. ನಾಳೆ ಕಲಬುರಗಿಯ ಕ್ಯಾಬಿನೆಟ್ನಲ್ಲಿ ಸಚಿವರ ಅಭಿಪ್ರಾಯವನ್ನು ಸಿಎಂ ಕೂಡ ಕೇಳಲಿದ್ದಾರೆ. ಎಜಿ ವರದಿಯ ಮೇಲೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆಯ ಬಗ್ಗೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನವನ್ನ ಮಾಡಲಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಇಂಥ ಪ್ರಕರಣಗಳಲ್ಲಿ ಸ್ಪೆಷಲಿ ಈ ರೀತಿಯಾಗಿ ವಿವಿಐಪಿಗಳು ಕಾಣಿಸಿಕೊಳ್ಳುವಂಥ ಪ್ರಕರಣಗಳಲ್ಲಿ ಬೇಗ ಇತ್ಯರ್ಥ ಆದರೆ ಜನರಲ್ಲಿ ಒಂದಿಷ್ಟು ವಿಶ್ವಾಸ ಕಾನೂನಿನ ಬಗ್ಗೆ ಮತ್ತೊಂದಿಷ್ಟು ಗಟ್ಟಿಯಾಗಿ ನಿಂತ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಬಹುತೇಕವಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ ಆಗೋದು ಗ್ಯಾರಂಟಿನಾ ಮುರಳಿ? ಅರುಣ್, ಏನಂದ್ರೆ ಈಗ ದರ್ಶನ್ ಸುತ್ತಮುತ್ತ ಕಾಣಿಸ್ಕೊಂಡಂತವ್ರು ಅಂದ್ರೆ ಕಳೆದ 20 ದಿನಗಳ ಹಿಂದೆ ಕಾಣಿಸ್ಕೊಂಡಂತವ್ರು ಯಾರು ಅಂದ್ರೆ ರೌಡಿ ಶೀಟರ್ ಆದಂತ ವಿಲ್ಸನ್ ಗಾರ್ಡನ್ ನಾಗ, ಏನು ಬೇಕ್ರಿ ರಘು, ಜೊತೆಗೆ ಇನ್ನೊಬ್ಬ ಆರೋಪಿ ಧರ್ಮ ಅಂತೇಳಿ, ಇವರೆಲ್ಲರೂ ಕೂಡ ರೌಡಿ ಶೀಟರ್ ಆಗಿದ್ದಂತವ್ರು. ಆತನ ಸಂಪರ್ಕವನ್ನ, ಆತನ ಜೊತೆಯಲ್ಲಿ ಸ್ನೇಹವನ್ನ ಬೆಳೆಸ್ಕೊಂಡಿರುವಂತ ದರ್ಶನ್ ಎಷ್ಟು ಪ್ರಭಾವಿ, ಜೊತೆಗೆ ಸಾಕ್ಷಿಗಳ ಮೇಲೆ ಎಷ್ಟು ದೊಡ್ಡ ಮಟ್ಟದ ಪ್ರಭಾವನ ಬೀರ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು. ಆ ಹಿನ್ನೆಲೆಯಲ್ಲಿಯೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಸ್ಥಾಪನೆಯನ್ನ ಮಾಡಿ ಅಂತೇಳಿ ರಿಕ್ವೆಸ್ಟ್ ಅನ್ನ ಈಗಾಗಲೇ ಗೃಹ ಇಲಾಖೆಗೆ ಪೊಲೀಸ್ ಇಲಾಖೆ ಮಾಡ್ಕೊಂಡಿದೆ. ಅಂದ್ರೆ ಪೊಲೀಸ್ ನಗರ ಆಯುಕ್ತರು ಮಾಡ್ಕೊಂಡಿರುವಂತದ್ದು. ಈಗಾಗಲೇ ಅದಕ್ಕೆ ಸ್ಪಷ್ಟನೆಯನ್ನ ಪರಮೇಶ್ವರ್ ಅವರು ಕೂಡ ಗೃಹ ಸಚಿವರು ಕೊಟ್ಟಿದ್ದಾರೆ. ನಮಗೆ ಮನವಿ ಬಂದಿದೆ, ಮನವಿಯನ್ನ ನಾವು ಈಗಾಗಲೇ ಏನು ಪರಿಶೀಲನೆಯನ್ನ ಮಾಡ್ತಾ ಇದೀವಿ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳು, ಜೊತೆಗೆ ಎಜಿ ಅವರ ಕಾನೂನಾತ್ಮಕ ಸಾಧಕ ಬಾಧಕಗಳೇನಿದೆ ಅದ್ರ ಬಗ್ಗೆ ಒಂದಷ್ಟು ತೀರ್ಮಾನವನ್ನ ಮಾಡಿ ಅಂತ ಹೇಳಿ ಹೇಳಿದೀವಿ ಅನ್ನೋದ್ರ ಬಗ್ಗೆನೂ ಕೂಡ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಬಹುತೇಕ ಇವತ್ತು ಸರ್ಕಾರಕ್ಕೆ ಎಜಿ ಅವರ ಉತ್ತರ, ಸಾಧಕ ಬಾಧಕಗಳು, ಅದಕ್ಕೆ ಯಾವ ರೀತಿ ಸಾಧ್ಯತೆಗಳಿದಾವೆ, ಇದೆಲ್ಲದ್ರ ಬಗ್ಗೆನೂ ಕೂಡ ವರದಿ ಸಲ್ಲಿಕೆ ಆಗುವಂತ ಸಾಧ್ಯತೆಗಳಿದಾವೆ. ನಾಳೆ ಕಲಬುರಗಿಯಲ್ಲಿ ಕ್ಯಾಬಿನೆಟ್ ನಡೀತಾ ಇದೆ. ಕ್ಯಾಬಿನೆಟ್ ನಡೆಯೋ ಸಂದರ್ಭದಲ್ಲಿ ಇದ್ರ ಬಗ್ಗೆ ಚರ್ಚೆಗೆ ಬರುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಬಹುತೇಕ ನಾಳೆ ಏನಾದ್ರೂ ಚರ್ಚೆಗೆ ಬಂದು, ಇದು ಕ್ಯಾಬಿನೆಟ್ ನಲ್ಲಿ ಚರ್ಚೆಗೆ ಬಂದು ಅಲ್ಲಿ ಏನಾದ್ರು ಒಪ್ಪಿಗೆಯನ್ನ, ಸಮ್ಮತಿಯನ್ನ ಸೂಚಿಸಿದ್ರೆ ಇನ್ನ 15ರಿಂದ 20 ದಿನದ ಒಳಗಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆಗುವಂತ ಸಾಧ್ಯತೆಗಳೇ ಅತಿ ಹೆಚ್ಚಾಗಿರಂತು. ಆ ರೀತಿ ಆದ್ರೆ ವರ್ಷದ ಒಳಗಡೆ ಇಡೀ ಪ್ರಕರಣದ ಟ್ರಯಲ್ ಮುಗಿಯುತ್ತೆ. ಟ್ರಯಲ್ ಮುಗಿದ ಬಳಿಕ ಏನು ಆರೋಪಿಗಳಿಗೆ ಶಿಕ್ಷೆ ಅಥವಾ ಶಿಕ್ಷೆ ಪ್ರಮಾಣದ ವಿಚಾರಗಳು ಕೂಡ ಗೊತ್ತಾಗುವಂಥದ್ದು. ಒಂದು ರೀತಿಯಲ್ಲಿ ದರ್ಶನ್ಗೆ ಆ ರೀತಿ ಏನಾದ್ರು ಆದ್ರೆ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗುವಂತ ಸಾಧ್ಯತೆಗಳೇ ಅತಿ ಹೆಚ್ಚಾಗಿರುವಂತದ್ದು. ಅರುಣ್. ಓಕೆ ಮುರಳಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.